ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಏನೇನು ಇನ್ನೊಂದು ಬೀಜ ತೆಗೆದಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಹಾಕ್ತೀನಿ. ಅದೆಲ್ಲ ಹಾಕೋದೆಲ್ಲ ತೋರಿಸಲ್ಲ, ಯಾವ್ಯಾವ ಕೆಲಸ ಮಾಡಿದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಗಾರ್ಡನ್ನ ಒಂದು ರೌಂಡ್ ಅಪ್ಡೇಟ್ ಕೊಟ್ಬಿಟ್ಟು ನಿಮಗೆ ಯಾವ್ಯಾವ ಮಾಡಿದ್ದೀನಿ ಅಂತೆಲ್ಲ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಗಾರ್ಡನ್ ವಿಡಿಯೋದಲ್ಲಿ ಹೇಳೋ ಟಿಪ್ಸ್ ಆಗಲಿ ಅಥವಾ ಮಾಡೋ ತೋರಿಸೋದು ಸ್ವಲ್ಪನಾದರೂ ಉಪಯೋಗ ಇದೆ ಅಂತಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವ್ರು ಹಂಗೆ ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ನೋಡಿ, ದಾಸವಾಳದಿಂದ ಪ್ರಾರಂಭ ಮಾಡ್ತೀನಿ. ಜಾಸ್ತಿ ನಾನು ದಾಸವಾಳದ ಹೂವು ಇಲ್ದಾಗ ಬೇರೆ ಹೂವಿನ ಜೊತೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ನೋಡಿ, ಇಲ್ಲಿ ಪ್ರೂನ್ ಮಾಡಿದ ಗಿಡಗಳೆಲ್ಲ ಚೆನ್ನಾಗಿ ಚಿಗುರಿದಾವೆ, ನೋಡಿದ್ರೆ ಗೊತ್ತಾಗುತ್ತೆ. ಉಗಾದಿ ಆದಮೇಲೆ ಮಳೆನೂ ಒಂದು ಸ್ವಲ್ಪ ಬಂತಲ್ಲ, ಇರಬರ ಧೂಳೆಲ್ಲ ಹೋಗ್ಬಿಟ್ಟು ಗಿಡದ ಎಲೆಗಳು ಶೈನಿಂಗ್ ಇದ್ದಾವೆ. ಇವತ್ತು ಇಷ್ಟು ಹೂವು ಅರಳಿದ್ದಾವೆ. ಇದು ಸೌಭಾಗ್ಯ ಅನ್ನೋರು ತಂದು ಕೊಟ್ಟಿದ್ದು 2 ಹೂವು ಬಿಟ್ಟಿದೆ. ಇದು ರೀಪಾಟ್ ಮಾಡಿದ ಮೇಲಿಂದಾಗಿಂದನೂ ಗಿಡದಲ್ಲಿ ಹೂವು ಬರ್ತಾನೇ ಇದೆ. ಅದು ಪ್ರೂನ್ ಮಾಡಿದ್ರೂ ಕೆಳಗಡೆ ರೆಂಬೆಗಳಾಗಿ ಹೂವು ಇರುತ್ತೆ. ಅದು ಖುಷಿ ಆಯಿತು ನನಗೆ, ತುಂಬ ಥ್ಯಾಂಕ್ಸ್ ಅವರಿಗೆ ಹೇಳ್ತೀನಿ ನಾನು. ಆಮೇಲೆ ಇದು ನಾರ್ಮಲ್ ಪಿಂಕು ಚಿಕ್ಕದಾಗ್ಬಿಡುತ್ತಲ್ಲ, ಅದು 2 ಗಿಡ ಇದೆ. ಇದು ನಾಟಿದು, ಇವಾಗ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಆರ್ಡ್ ಪ್ರೂನಿಂಗ್ ಮಾಡಿದ್ದೆ ಇವನ್ನೆಲ್ಲ ನಾನು. ನಾಟಿವು ಯಾಕೆಂದರೆ ತುಂಬ ಉದ್ದ ಬೆಳೀತವೆ, ಅದಕ್ಕೆ ಅದನ್ನು ಆರ್ಡ್ ಪ್ರೂನಿಂಗ್ ಮಾಡಿದ್ದೆ. ಇದು ಮಾಮೂಲಿ ನೋಡಿ, ಕಾಕಡ ಗಿಡ ದಿನನಿತ್ಯ ಹೂವು ಇರುತ್ತೆ ಇದರಲ್ಲಿ. ಹೂವು ಬಿಟ್ಟ ಮೇಲೆ ಆ ತೊಟ್ಟು ಗಿಡದಲ್ಲೇ ಬಿಡಬಾರ್ದು. ಆ ತೊಟ್ಟು ಕಟ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಹೊಸ ಚಿಗುರು ಬತ್ತೆ, ಚಿಗುರು ಬಿಟ್ಟು ಮತ್ತೆ ಹೂವು ಬಿಡುತ್ತೆ. ಆ ಥರ ತೊಟ್ಟಿದ್ರೆ ಮತ್ತೆ ಹೂವು ಬಿಡೋದು, ತೊಟ್ಟು ಒಣಗಿ ಉದುರಿ ಹೂವು ಬಿಡೋದು ಲೇಟ್ ಆಗುತ್ತೆ. ಅದರಿಂದ ಇದು ಹಳೆಯ ಗಿಡ, ಸ್ವಲ್ಪ ಲೇಟ್ ಆಗಿದೆ ಹೂವು ಬಿಡೋಕ್ಕೆ. ಇದು ಶಂಕರಪುರ ಮಲ್ಲಿಗೆ ತೋರಿಸ್ತಾ ಇದ್ದೀನಿ. ಈ ವರ್ಷವೇ ನನಗೆ ಹೋದ ವರ್ಷ ತಂದು ಕೊಟ್ಟಿದ್ದೀವಿ. ಹೋದ ವರ್ಷ ಅಲ್ಲ, 1.5 ವರ್ಷ ಆಯಿತು ಅನಿಸುತ್ತೆ. ಆವಾಗ ಅಷ್ಟು ಬಿಟ್ಟಿರಲಿಲ್ಲ. ಇವಾಗ ತುಂಬ ಗಿಡ ಚೆನ್ನಾಗಿ ಚಿಗುರಿ ಹೂವು ಬಿಡುತ್ತೆ, ನೋಡಿ ಖುಷಿ ಆಯಿತು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಥ್ಯಾಂಕ್ಸ್ ಹೇಳೋದು. ಆಮೇಲೆ ಇಲ್ಲಿ ಗಲಾಟೆ ಹೂವಿಂದು ಹೊಸ ಸಸಿಗಳು ಇಟ್ಟಿದ್ದು, ಹಳೆಯವು ಇದ್ದಾವೆ. ಹಳೆಯವಲ್ಲ, ಸ್ವಲ್ಪ ಹೊಸ ಸೆಟ್ ಆದಮೇಲೆ ಹಳೆವು ತೆಗಿಯೋಣ ಅಂತ ಹಂಗೆ ಇಟ್ಟಿದ್ದೆ, ಯಾಕೆಂದರೆ ಬೀಜ ಮಾಡ್ಕೋಬೇಕು ಅಂತ. ಆಮೇಲೆ ಕನಕಾಂಬರ ಗಿಡಗಳು ತುಂಬ ಚೆನ್ನಾಗಿದ್ದಾವೆ, ಆದರೆ 1-2-3 ಗಿಡದಲ್ಲಿ ಮಾತ್ರ ಐರನ್ ಕಮ್ಮಿ ಇದೆ. ಆಮೇಲೆ ಇದು ಜೀನಿಯಾ ನೋಡಿ, ಹಳೆ ಬೀಜನೇ ನಾನು ಹೂವು ಒಣಗಿದಾಗ ಅಲ್ಲಲ್ಲೇ ಉದುರಿಸಿರ್ತೀನಲ್ಲ, ಅವು ಹಂಗೆ ಸಸಿ ಬಂದಿದ್ವು ಅಂತ ಇಟ್ಟಿದ್ದೆ. ಹೊಸ ಬೀಜ ಇದ್ದಾವೆ, ಇವತ್ತು ಹಾಕಬೇಕು. ಎಲ್ಲ ಬೀಜ ತಂದಿದ್ದೀನಿ, ಹೂವಿನ ಬೀಜ, ತರಕಾರಿ ಬೀಜ ಎಲ್ಲ ಹಾಕಿಡ್ತೀನಿ ನಾನು. ಹಾಕಿಟ್ಟಾದ್ಮೇಲೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ನಾವು ಕಣಗಿಲ ಗಿಡದಲ್ಲಿ ಸ್ವಲ್ಪ ಇರಲಿ ಇದು ಕಲರು ಅಂತೇಳಿ ಇಟ್ಟಿದ್ನಲ್ಲ, ಅದು ಉಳ್ಕೊಂಡು ಹೂವು ಅರಳಿದೆ. ಆಮೇಲೆ ಸ್ವಲ್ಪ ಪುದೀನ ಕಡ್ಡಿ ಹೊಸ್ದಾಗಿ ಇಟ್ಟಿದ್ದೆ ನಾನು ಈ ಬಕೆಟಲ್ಲಿ, ಅದು ಚೆನ್ನಾಗಿ ಚಿಗುರ್ತಾ ಇದೆ. ಇದೂ ಅಷ್ಟೇ ಮಹೇಶ್ ಕೊಟ್ಟಿದ್ದು, ಇದೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗುರ್ತಾ ಇದೆ. ಕಟ್ ಮಾಡಿ ಒಣಗಿರೋದೆಲ್ಲ ತೆಗೆದ್ಮೇಲೆ. ಸಪೋಟೊ ಗಿಡ ಅಂತೂ ಸುಮಾರು 20 ದಿನದ ಮೇಲೇ ಆಗಿತ್ತು. ಪ್ರೂನ್ ಮಾಡಿ ಭಯ ಆಗಿತ್ತು ನನಗೆ, ಯಾಕೆ ಚಿಗುರುತ್ತೋ ಇಲ್ವೋ ಅಂತ. ಸದ್ಯ ಚಿಗುರು ಬಂತು, ತುಂಬ ಲೇಟ್ ಆಯಿತು ಚಿಗುರು. ಆ ಚಿಗುರು ಬಂದಮೇಲೆ ಖುಷಿ ಆಯಿತು. ಅದು ನಾನು ಗಿಡ ಚೆನ್ನಾಗಿ ಸೆಟ್ ಆದಮೇಲೆ ಪ್ರೂನ್ ಮಾಡಿದ್ದೆ, ಆದ್ರೂ ಒಂಥರ ಭಯ ಇತ್ತು. ಯಾಕೆಂದರೆ ಸ್ವಲ್ಪ ಆರ್ಡ್ ಪ್ರೂನೇ ಮಾಡಿದ್ದೆ, ಒಂದು ಎಲೆ ಇಲ್ದಂಗೆ ಅನ್ಬೋದು. ಯಾಕೆಂದರೆ ಹುಳ ಬಂದಿತ್ತು, ಅದರಿಂದ ನಾನು ಪೂರ್ತಿ ತೆಗೆದಿದ್ದೆ. ಆಮೇಲೆ ಇದು ಅಷ್ಟೇ, ಗೊಬ್ಬರ ಕೊಟ್ಟು ಎಲ್ಲ ಆದಮೇಲೆ ಇದು ಕಾಯಿ ಬರ್ತಿರ್ಲಿಲ್ಲಲ್ಲ, ಬೀಜದಿಂದ ಬಂದಿರೋದು. ನೋಡಿ, ಇವಾಗ ನಾವೆಲ್ಲ ಕೇರ್ ಮಾಡಿದ್ರೆ ಈ ಥರ ಮತ್ತೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ ಇದರಲ್ಲಿ. ನಾನು ಇದರಲ್ಲಿ ಸುಮಾರು ಮಣ್ಣು ತೆಗೆದು ನೋಡಿಸಿದ್ದೆ ನಿಮಗೆ. ಸುಮಾರು ಒಂದು 5-6 ಇಂಚು ಮಣ್ಣು ತೆಗೆದು ಗೊಬ್ಬರ ಹಾಕಿ, ಮತ್ತೆ ಕಿಚನ್ ವೇಸ್ಟ್ ಹಾಕಿ, ಮೇಲೆ ಮಣ್ಣು ಹಾಕಿ ಇಟ್ಟಿದ್ದು. ಇವಾಗ ಅದು ಮತ್ತೆ ಹೂವು ಸ್ಟಾರ್ಟ್ ಆಯಿತು. ಇದು ಇನ್ನೂ ಇವಾಗ ಮೊಗ್ಗಾಗ್ತಾಯಿದೆ, ಆದರೆ ಈ ಸರಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಇದೇ ಫಸ್ಟ್ ಸರಿ ಅದು ಮೊಗ್ಗು ಬರ್ತಾ ಇರೋದು. ಗೋಲ್ಡನ್ ಸೀತಾಫಲ ಅಂತಾರಲ್ಲ, ಸೀಡ್ಲೆಸ್ ಸೀತಾಫಲ, ಸಾರಿ, ಅವರು ನಮಗೆ ಸುಮಾ ಅವ್ರು ಕೊಟ್ಟಿದ್ದದು. ಅದು ಕಾಯಿ ಇನ್ನೂ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಇಲ್ಲಿ ನಾನು ಇದೊಂದು ಗಿಡ ಪ್ರೂನ್ ಮಾಡಿದ್ದೆ, ರೀಪಾಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೀತಾಫಲ ಇದು ನಮ್ಮ ಅಣ್ಣ ಕೊಟ್ಟಿದ್ದ ಸಸಿ, ಅದು 2-3 ಸರಿ ಹಣ್ಣು ಬಿಟ್ಟಿರೋದು ತೋರಿಸಿದ್ದೀನಿ ನಿಮಗೆ. ಆಮೇಲೆ ಇಲ್ಲಿ ಅಂಜೂರ, ನಿಂಬೆ ಗಿಡ, ಆಮೇಲೆ ಎರಳಿಕಾಯಿ ಗಿಡ, ಅವು ಕೂಡ ಚೆನ್ನಾಗಿ ಸೆಟ್ಟಾಗಿದ್ದಾವೆ. ಮಲ್ಲಿಗೆ ಹೂವದಲ್ಲೂ ಒಂದೊಂದು, ಇದರಲ್ಲಿ ತುಂಬ ಬೇಗನೆ ಆಯಿತು. 7 ಸುತ್ತಿನ ಮಲ್ಲಿಗೆ ಅಂತಾರಲ್ಲ, ಅದು ಬೇಗನೆ ಹೂವು ಸ್ಟಾರ್ಟ್ ಆಗಿದೆ. ಎಲೆ ಕಮ್ಮಿ, ಹೂವು ಜಾಸ್ತಿ. ಅದು ಅಲ್ಲದೆ ರಾತ್ರಿ ಹೊತ್ತು ಬಂದು ಎಲೆ ಕಚ್ಚೋ ಹುಳ ಜಾಸ್ತಿ ಆಗಿದೆ ಈ ಸೈಡು. ನೋಡಿ, ಅಲ್ಲಿ ಕಚ್ಚಿದೆ, ಎಲೆಗಳೆಲ್ಲ ಕಚ್ಚಿದ್ದಾವೆ. ಅದರಿಂದ ಎಲೆಗಳು ಸ್ವಲ್ಪ ಕಮ್ಮಿ, ಆದರೆ ಮೊಗ್ಗು ಹೂವು ಮಾತ್ರ ಆಗ್ತಾನೇ ಇದ್ದಾವೆ. ಈ ಸರಿನೇ ಇದು ಫಸ್ಟ್ ಬಿಟ್ಟಿರೋದು. ಯಾವಾಗಲೂ ಇದು ಮಲ್ಲಿಗೆ, ದುಂಡು ಮಲ್ಲಿಗೆ ಆಗೋದ್ಮೇಲೆ ಇದು ಬಿಡೋಕ್ಕೆ ಸ್ಟಾರ್ಟ್ ಆಗೋದು. ಈ ಸರಿ ಇದು ಫಸ್ಟ್ ಹೂವು ಸ್ಟಾರ್ಟ್ ಆಗಿದೆ. ದುಂಡು ಮಲ್ಲಿಗೆ ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ನಾನು ಹೋದ ವರ್ಷ ಸರಿಯಾಗಿ ಕೇರ್ ಮಾಡದೇ ಇರೋದ್ರಿಂದ ಈ ಸರಿ ಗಿಡಗಳು ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾವೆ.
ಒಟ್ಟಿನಲ್ಲಿ ಗಿಡಗಳೆಲ್ಲ ಸೆಟ್ಟಾದವು. ಆಮೇಲೆ ಒಂದು ಸ್ವಲ್ಪ ದಾಸವಾಳ ಹೋಗಿದ್ದಾವೆ, ಶಾಮಂತಿಗೆ ಹೋಗಿದ್ದಾವೆ, ಹಣ್ಣಿನ ಗಿಡ, ಸಂಪಿಗೆ ಗಿಡ ಅವೆಲ್ಲ ಹೋಗಿದ್ದಾವೆ. ಸ್ವಲ್ಪ ಅದೊಂದು ಬೇಜಾರಿದೆ, ಆದರೆ ಏನು ಮಾಡೋಕ್ಕಾಗಲ್ಲ. ಒಂದು ಕಳ್ಕೊಂಡ್ರೆ ಇನ್ನೊಂದು ಪಡಿಬೋದಲ್ವ. ಅದರಿಂದನೇ ಮತ್ತೆ ಬೇಕಾದ್ರೆ ತೊಂದರೆ ಆಯಿತು ಅಂತೇಳ್ಬಿಟ್ಟು ಇದು ಮಾಡಿದ್ದೀನಿ. ನಾವು ಹುಷಾರಿದ್ದರೆ ಇವನು ಕ್ಲೀನ್ ಮಾಡೋಕ್ಕಾಗುತ್ತಿಲ್ಲ, ಅಂದರೆ ನಾವೇ ಮಲಗಿದ್ರೆ ಅವ್ನು ನೋಡೋರು ಯಾರು ಅಲ್ವಾ. ಅದರಿಂದ ಅವು ಸ್ವಲ್ಪ ನಮಗೆ ಲಾಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಹೂವು ವರ್ಷ ಇಡೀ ಬೀಳುತ್ತೆ ಅಂತಾರೆ ಶಂಕರಪುರ ಮಲ್ಲಿಗೆ. ಹೂವು ಆಗೋದ್ಮೇಲೆ ಅದನ್ನು ಮತ್ತೆ ಲೈಟಾಗಿ ಪ್ರೂನ್ ಮಾಡ್ಕೊಂಡ್ರೆ ಮತ್ತೆ ಹೊಸ ಚಿಗುರು ಜೊತೆಗೆ ಮಗ್ಗು ಬರುತ್ತೆ ಅಂತಾರೆ. ನೋಡಬೇಕು, ಅದನ್ನು ಈ ಸರಿ ಟ್ರೈ ಮಾಡ್ತೀನಿ ನಾನು. ವರ್ಷ ಪೂರ್ತಿ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಇದು ಹಳೆ ಗಿಡದಲ್ಲಿ ಕಟಿಂಗ್ ಇಟ್ಟು ಮಲ್ಲಿಗೆ ಇಟ್ಟಿದ್ವಲ್ಲ, ಅವು ಚಿಕ್ಕ ಚಿಕ್ಕದಾಗೇ ಇದ್ದಾವೆ. ಬರೋ ವರ್ಷಕ್ಕೆ ಆ ಗಿಡಗಳೆಲ್ಲ ದೊಡ್ಡವಾಗ್ತವೆ. ಇಲ್ಲಿ ಇದು ಮಾತ್ರ ದಾಸವಾಳ ತುಂಬ ಉಡುಪಿಯಿಂದ ನಮ್ಮ ತಮ್ಮನ ಮನೆಗೆ ಹೋದಾಗ ತಂದು ಹಾಕಿದ್ದು ತುಂಬ ಚೆನ್ನಾಗಿ ಬರ್ತಿದೆ. ಇದು ಕಟಿಂಗು, ಅದು ತುಂಬ ಹೂವನೂ ಬಿಡುತ್ತೆ. ಅದು 2 ಗಿಡ ಇತ್ತು, 1 ಗಿಡ ಉಳ್ಕೊಂಡಿದೆ. 1 ಗಿಡ ಸಿಮೆಂಟ್ ಪಾಟಲ್ಲಿತ್ತು, ಹೋಯ್ತು ಅನಿಸುತ್ತೆ. ಹೇಳಿದ್ನಲ್ಲ ಸ್ವಲ್ಪ ದಾಸವಾಳ ಹೋಗಿದ್ವು ಅಂತ. ಇವಾಗ ಗೊತ್ತಾಗ್ತೈತೆ ಯಾವುದು ಹೋಗಿದ್ದಾವೆ ಅಂತ. ಇನ್ನೂ ಒಂದು ವೈಟು ಮಧ್ಯೆ ರೆಡ್ ಇತ್ತು, ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಆ ಹೂವು ಬಿಟ್ಟಾಗಲೇ ನಮಗೆ ಗೊತ್ತಾಗುತ್ತೆ. ಈ ವರ್ಷ ಆದ್ರೂ ಎಲ್ಲ ಗಿಡದಲ್ಲಿ ಹೂವು ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೂವು ನನ್ನ ಹತ್ರ ಎಷ್ಟು ಕಲರ್ ಇದೆ ಅಂತ ಆವಾಗ ಗೊತ್ತಾಗುತ್ತೆ, ಯಾವ ಹೋಗಿದ್ದಾವೆ ಯಾವ ಬಿಟ್ಟಿದ್ದಾವೆ ಅಂತ ಆವಾಗ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಬೆಳೆದಿರೋ ದಾಸವಾಳದಲ್ಲೆಲ್ಲ ನನ್ನ ಹತ್ರ ಯಾವ ಇದ್ವು ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ನೋಡಿ ಇಲ್ಲೆಲ್ಲ ಕನಕಾಂಬರ ಅಂತೂ ಎಲ್ಲೋ ಕನಕಾಂಬರ ತುಂಬ ಚೆನ್ನಾಗಿದೆ. ಆಮೇಲೆ ಇವು ನರ್ಸರಿ ಪಾಟ್ಗಳೆಲ್ಲ ಹೇಳಿದ್ನಲ್ಲ ಬೀಜ ಹಾಕಬೇಕು ಅಂತ, ಅವನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಸೋರೆಕಾಯಿ, ಪಡವಲಕಾಯಿ, ಹಾಗಲಕಾಯಿ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿಡೋಣ, ಅದರಲ್ಲಿ ಸಸಿ ಬಂದ ಮೇಲೆ ನಾನು ರಿಪಾರ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ. ಯಾಕಂದರೆ ನಾವು ಕಳೆ ತೆಗಿಬೇಕಾದ್ರೆ ಆ ಗಿಡ ಲೇಟಾಗಿ ಬರುತ್ತೆ, ಅದು ಯಾವುದೋ ಅಂತ ಕಿತ್ತಾಕೋದು ಬೇಡ ಅಂತ ಇಟ್ಟಿದ್ದೀನಿ. ಮೊದಲು ಇಟ್ಟಿದ್ದೆ, ಅವು ಯಾವುವು ಬಂದಿಲ್ಲ, ಅದರಿಂದ ಇವಾಗ ಈ ಥರ ಇಟ್ಟಿದ್ದೀನಿ. ನೋಡಿ ಎಲ್ಲ ಬೀಜ ಇದರಲ್ಲೂ ಹೂವಿನ ಬೀಜ ಹಾಕಿದ್ದೀನಿ. ಯಾವ್ಯಾವ ಅಂತ ಬಂದಮೇಲೆ ತೋರಿಸ್ತೀನಿ ನಿಮಗೆ. ಇದರಲ್ಲೂ ಹಾಕಿದ್ದೀನಿ, ಎಲ್ಲದರಲ್ಲೂ ಹಾಕಿದ್ದೀನಿ. ಖಾಲಿ ಪಾಟ್ ಯಾವ್ಯಾವ ಇದ್ವು ಅಂತ. ಇದು ಒಂದು ನೋಡಿ ಬಾಟ್ಲಲ್ಲಿತ್ತು, ಅದನ್ನು ರಿಪಾರ್ಟ್ ಮಾಡ್ಕೊಂಡೆ, ಚಿಕ್ಕ ಲೋಟದಲ್ಲಿತ್ತು. ಆಮೇಲೆ ಮಾವಿನ ಗಿಡ 2ನೇ ಸರಿ ರಿಪಾರ್ಟ್ ಮಾಡಿದ್ನಲ್ಲ, ಅದರಲ್ಲಿ ಎಲ್ಲ ಹೂವು ಸ್ಟಾರ್ಟ್ ಆಗಿದೆ. ನೋಡಿ ಖುಷಿ ಆಯಿತು. ಫಸ್ಟು ರಿಪಾರ್ಟ್ ಮಾಡೋದರಲ್ಲಿ ಚಿಗುರು ಜಾಸ್ತಿ ಇದೆ, ಇದರಲ್ಲಿ ಎಲ್ಲ ರೆಂಬೆಗೂ ಹೂವು ಬಂದಿದೆ. ಹೋದ ಸರಿ ಇದರಲ್ಲಿ 2 ರೆಂಬೆಗೆ ಹೂವು ಬಂದು ಉದುರೋಯ್ತು, ಅದಕ್ಕೆ ನಾನು ಈ ಸರಿ ರಿಪಾರ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ದೆ. ಇದು ಫಸ್ಟ್ ರಿಪಾರ್ಟ್ ಮಾಡಿದ್ದು. ಗಿಡ ಮಾತ್ರ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಚಿಗುರಿದೆ. ನೋಡಬೇಕು ಹೂವು ಬಿಡುತ್ತೋ ಇಲ್ವೋ ಈ ವರ್ಷ ಅಂತ. ಯಾಕೆಂದರೆ 1 ವರ್ಷ ಬಿಟ್ಟು ಕಾಯಿ ಇನ್ನೊಂದು ವರ್ಷ ಬಿಡಲ್ಲ ಅಂತಾರೆ, ಅಥವಾ ಬಿಟ್ಟರೂ ಕಮ್ಮಿ ಅಂತಾರೆ, ಗೊತ್ತಿಲ್ಲ. ನೋಡಬೇಕು. ಈ ಸರಿ ಇದು ಬಿಟ್ಟರೆ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಅಪ್ಡೇಟು. ಇದು ಇಲ್ಲೇ ಬಗ್ಗು ಇಲ್ಲ, ಗಿಡ ಮಾತ್ರ ಹೆಲ್ದಿಯಾಗಿ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಆರೆಂಜ್ ಮತ್ತು ಕಾಯಿ ಸ್ಟಾರ್ಟ್ ಆದವು. ಬೇಸಿಗೆ ಬಂತು ಅಂದರೆ ಹೂವು, ಕಾಯಿ, ಹಣ್ಣು ಎಲ್ಲ ಸಿಗುತ್ತೆ ಅಲ್ವ. ಅದರಿಂದ ನೋಡೋಕ್ಕೆ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬಿಸಿಲು ಜಾಸ್ತಿ ಇರುತ್ತೆ. ಆ ಬಿಸಿಲಿಗೂ ತಕ್ಕನಾಗಿ ನಾವು ಗಿಡಗಳ್ನ ಕೇರ್ ಮಾಡಬೇಕು. ಟೈಮ್ಗೆ ಲಿಕ್ವಿಡ್ಡು ಎಲ್ಲ ಕೊಡಬೇಕು. ಇದು ಗಂಗಾಂಬಿಕೆ ಅವ್ರು ಕೊಟ್ಟಿದ್ದು ಚೆರ್ರಿ ಗಿಡ, ಎಲ್ಲ ಎಲೆ ಉದುರಿ ಚಿಗುರ್ತಾ ಇದೆ. ಸೆಟ್ ಆಯಿತು ಒಟ್ಟು. ಅದಕ್ಕೆ ಪಾಟ್ ರೆಡಿ ಇತ್ತು, ಅದರಿಂದ ಅದನ್ನು ರಿಪಾರ್ಟ್ ಮಾಡ್ಕೊಂಡೆ. ಇಲ್ಲಿ ಚೇಪೆಕಾಯಿ ಗಿಡಗಳು ಎಲ್ಲನೂ ಚೆನ್ನಾಗಿ ಸೆಟ್ಟಾಗಿದ್ದಾವೆ. ನೋಡಿ ಖುಷಿ ಆಯಿತು. ಹಣ್ಣಿನ ಗಿಡ, ಹೂವಿನ ಗಿಡ, ತರಕಾರಿ ಒಂದೇ ಇನ್ನು ಬೆಳೆಸ್ಕೋಬೇಕು. ಇನ್ನು ಅವನು ರೆಡ್ ಜಾಮ ಅಂತಾರಲ್ಲ, ಅದು ಕೂಡ 2 ಕಾಯಿ ನಿಂತಿದೆ, ದೊಡ್ಡವಾಗ್ಬೋದು. ನೋಡಿ ಇದು 2ನೇದೇನ ಮನೇಲಿ ಬಂದಿರೋ ಕಿಚನ್ ವೇಸ್ಟ್. ನೆನ್ನೆ ನಾವು ಕೋಕೋಪೀಟ್ ಹಾಕಿದ್ವಲ್ವ, ಇವತ್ತೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಬೆಳ್ಳಗೆಲ್ಲ ಬೂಸ್ ಥರ ಬಂದಿದೆ ಆಗಲೇ ಒಂದೇ ದಿನಕ್ಕೆ. ಇವತ್ತು ನೋಡಿ ಕರ್ಬೂಜ ಹಣ್ಣಿನ ಸಿಪ್ಪೆ, ಸೌತೆಕಾಯಿ ಸಿಪ್ಪೆ, ಕುಂಬಳಕಾಯಿದು ಎಲ್ಲ ತರಕಾರಿ ಸಿಪ್ಪೆ ಜಾಸ್ತಿ ಇದೆ. ಆ ಕರ್ಬೂಜ ಹಣ್ಣಿಂದು ಮಾತ್ರ ಒಂದೇ ಒಂದಿದೆ. ಅಲ್ಲಿ ಹೂವನೂ ಕಾಣಿಸ್ಬೋದು ನಿಮಗೆ, ದೇವ್ರಿಗೆ ತೆಗೆದಿರ್ತೀವಲ್ಲ ಆ ಹೂವನೂ ಇದೆ. ಇದು 1 ದಿನ ಅಥವಾ 2 ದಿನದ್ದು ನೀವು ಈ ಥರ ಶೇಖರಣೆ ಮಾಡಿ ಹಾಕ್ಕೋಬೋದು. ಇವತ್ತು ನಾವು ನೋಡು ರಿಪಾರ್ಟ್ ಮಾಡಿ ಉಳಿದಿರುತ್ತಲ್ಲ ಮಣ್ಣು, ಅದರಲ್ಲಿ ಮಣ್ಣು ಸಾರ ಇರಲ್ಲ ಅಂತೀವಲ್ಲ, ಆ ಮಣ್ಣು ನಾವು ಈ ಥರ ಕಿಚನ್ ವೇಸ್ಟ್ ಮೇಲೆ ಹಾಕ್ಕೊಳ್ಳೋದ್ರಿಂದ ಆ ಮಣ್ಣನ್ನು ಫಲವತ್ತತೆ ಪಡೆಯುತ್ತೆ. ನಮಗೂ ಅದರಲ್ಲಿ ಮೇಲೆ ಮಲ್ಚಿಂಗ್ ಮಾಡೋಕ್ಕೂ ಸರಿ ಹೋಗುತ್ತೆ. ಈ ಥರ ಈ ಸರಿ ಮಣ್ಣು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸರಿ ಕೋಕೋಪೀಟು. ಆ ಥರ ನಾವು ಒಂದಿನ ಇದು ಹಾಕ್ಕೊಂಬಿಟ್ರೆ ನಮಗೆ ಉಳಿತಾಯನೂ ಆಗುತ್ತೆ, ಗೊಬ್ಬರನೂ ಚೆನ್ನಾಗಾಗುತ್ತೆ. ಆಮೇಲೆ ದಿನ ನೀವು ಕಿಚನ್ ವೇಸ್ಟ್ ಸ್ವಲ್ಪ ಇದ್ದವರು 1 ವಾರದ ಕಲೆಕ್ಟ್ ಮಾಡಿ ಕೂಡ ಹಾಕ್ಕೋಬೋದು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.